1,00,000 ಸಬ್ಸ್ಕ್ರೈಬರ್ ಆಗಿದೆ. ಸೊ ಇದಕ್ಕೆ ಈ ತಿಂಗಳಿಗೆ 1 ವರ್ಷ ಕಂಪ್ಲೀಟ್ ಆಗ್ತಿದೆ. ಅದು ಕೂಡ ಈಗ 1 ವರ್ಷದ ಮಗುವಾಗಿದೆ. ಅದ್ರ ಜೊತೆಗೆ ಮತ್ತೊಂದು ಖುಷಿ ವಿಷಯ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಇದನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋತಾ ಇರೋದು. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ಈಗ ಸಮಯ ಆಗಿದೆ 9 ಗಂಟೆ. ಅಲ್ಲಿ ಎದುರುಗಡೆ ಒಂದು ಕಾರ್ ನಿಲ್ಸಿದ್ದಾರೆ, ಅದರ ಮೇಲೆ ಎಷ್ಟು ಧೂಳಿದೆ ನೀವು ನೋಡ್ತಿರ್ಬೋದು. ಸೊ ಬೆಳಗ್ಗೆ ಹೊತ್ತು ಬಾಗಿಲಿಗೆ ನೀರು ಹಾಕಬೇಕಾದ್ರೆ ರೋಡ್ವರೆಗೂ ಅರ್ಧ ರೋಡ್ ನೀರು ಹಾಕಿರ್ತೀವಿ ನಾವು ಬೆಳಗ್ಗೆ ಹೊತ್ತು. ಅಟ್ಲೀಸ್ಟ್ ವೆಹಿಕಲ್ಸ್ ಹೋಗುವಾಗ ಸ್ವಲ್ಪ ಧೂಳು ಕಮ್ಮಿ ಆಗಲಿ ಅಂತ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆನೂ ಇನ್ಮೇಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸತಿ ಅಂತೂ ತುಂಬ ಸಿಟ್ಟು ಬರುತ್ತೆ. ಮನೆ ಬಿಟ್ಟು ಎಲ್ಲರೂ ಬೇರೆ ಕಡೆ ಖಾಲಿ ಮಾಡಿಕೊಂಡು ಎಲ್ಲರೂ ಪ್ರಶಾಂತವಾಗಿರೋ ಜಾಗಕ್ಕೆ ಹೊಟ್ಟೋಗೋಣ ಅನಿಸುತ್ತೆ. ಅಷ್ಟು ವೆಹಿಕಲ್ ಶಬ್ದ. ಬೆಳಗ್ಗೆ ಆಗ್ತಿದ್ದಂಗೆ ಒಬ್ಬರಾದ್ಮೇಲೆ ಒಬ್ಬರು ಮೈಕ್ ಹಾಕ್ಕೊಂಡು ಬರ್ತಾರೆ. ಅದಂತೂ ತುಂಬ ಇರಿಟೇಟ್ ಆಗುತ್ತೆ. ಸೊ ನನಗಂತೂ ತುಂಬ ಸೈಲೆಂಟಾಗಿರೋದು ತುಂಬ ಇಷ್ಟ ಆಗುತ್ತೆ. ಬಟ್ ಇತ್ತೀಚೆಗೆ ಈ ರೋಡಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ ಇರಿಟೇಷನ್, ಜೊತೆಗೆ ಈ ಡಸ್ಟ್ ಇರೋದ್ರಿಂದ ಯಾವಾಗಲೂ ನಾವು ವಿಂಡೋ ಓಪನ್ ಮಾಡಿ ಇಡೋಕ್ಕೆ ಆಗೋದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಏರ್ ಬರಲಿ ಅಂತಂದ್ಬಿಟ್ಟು ಓಪನ್ ಮಾಡಿರ್ತೀನಿ, ಮತ್ತು ಸಂಜೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಓಪನ್ ಮಾಡ್ತೀನಿ. ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ ಕ್ಲೋಸ್ ಮಾಡೇ ಇಟ್ಟಿರ್ತೀನಿ. ಸೊ ಹರ್ಷಿದ್ಗೆ ಇವಾಗ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಏರ್ ಪ್ಯೂರಿಫೈಯರೆಲ್ಲ ಯಾವಾಗಲೂ ಆನ್ ಮಾಡೇ ಇರ್ತೀವಿ. ಕಂಪೇರ್ ಮಾಡಿದ್ರೆ ಡೆಲ್ಲಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಡೆಲ್ಲಿನಲ್ಲಿ ಇದಕ್ಕಿಂತಲೂ ಹೆಚ್ಚು ಏನು ಹೇಳ್ತಾರೆ, ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಒಂದು ರೀತಿ ಫಾಗ್ ಇದ್ದಂಗೆ ಕಾಣಿಸ್ತಿರುತ್ತೆ ಅಲ್ಲಿ, ಹೊಗೆ, ವೆಹಿಕಲ್ ಹೊಗೆ ಇದೆಲ್ಲ. ಸೊ ಸಿಟಿ ಲೈಫ್ ಅಂತಂದ್ರೇ ಒಂದು ರೀತಿ ಜಂಜಾಟದ ಜೊತೆಗೆ ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕಾಗತ್ತೆ. ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು ಸತಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದು ಸತಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ರು ಅದು ಎಲ್ಲಿ ಸಂಧಿಯಿಂದ ಧೂಳು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಪ್ರತಿದಿನ ನಾವು ಇನ್ನೂ ಧೂಳು ಕ್ಲೀನ್ ಮಾಡಲೇಬೇಕು, ಮನೆ ಒರೆಸ್ಲೇಬೇಕು. ನನಗೊಂಥರ ಇರಿಟೇಷನ್ ಇದು. ಎಲ್ಲರೂ ಧೂಳು ಕಾಣಿಸ್ತಾ ಇದ್ರೆ ಫಸ್ಟಲ್ಲಿ ಕ್ಲೀನ್ ಮಾಡಬೇಕು ಅಂತ. ಅಥವಾ ಮನೆಗೆ ಯಾರಾದ್ರು ಬಂದುಬಿಟ್ರೆ ತಕ್ಷಣಕ್ಕೆ ಒಂಥರ ಮುಜುಗರ ಆಗಿಬಿಡುತ್ತೆ ನನಗೆ. ಅಯ್ಯೋ ಮನೆ ಒರೆಸಿಲ್ಲ, ಧೂಳಿದೆ ಅಂತ. ಸೊ ನಂಗೆ ಫಸ್ಟಿಂದನೂ ಅದೊಂದು ಏನು ಹೇಳ್ತಾರೆ, ಕ್ಲೀನಿಂಗ್ ಹುಚ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎವ್ರಿ ಡೇ ಕ್ಲೀನ್ ಮಾಡಲೇಬೇಕು. ಹಾಗೆ ಇಲ್ಲಿ ಲಿವಿಂಗ್ ರೂಮಲ್ಲಿ ನಾನು ಹೆಚ್ಚಾಗಿ ಗಮನ ಕೊಡೋದು. ಯಾಕೆ ಅಂದರೆ ಯಾರೇ ಬಂದರೂ ಫಸ್ಟು ಲಿವಿಂಗ್ ರೂಮಲ್ಲೇ ಫಸ್ಟು ಬರೋದು. ಸೊ ಹಾಗಾಗಿ ಮೇಲ್ಗಡೆ ರೂಮೆಲ್ಲ ನಾವು ಸಂಜೆ ಹೊತ್ತು ಕ್ಲೀನ್ ಮಾಡ್ತೀವಿ. ಕೆಳಗಡೆ ಫ್ಲೋರ್ ಮಾತ್ರ ಬೆಳಗ್ಗೆ ಹೊತ್ತು ಕ್ಲೀನಿಂಗ್ ಎಲ್ಲ ಮುಗಿಸಿದ ನಂತರನೇ ನಾನು ಸ್ನಾನ, ಪೂಜೆ ಇದೆಲ್ಲ ಆಗುತ್ತೆ. ಸೊ ಎಲ್ಲೆಲ್ಲಿ ನನಗೆ ಧೂಳು ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕ್ಲೀನಿಂಗಿಗೆ ಕೆಲವು ಸತಿ ಶುಕ್ರವಾರ, ಮಂಗಳವಾರ ಅವಾಯ್ಡ್ ಮಾಡ್ತೀನಿ. ಬಿಟ್ಟರೆ ಮಿಕ್ಕಿದ್ದ ವಾರದಲ್ಲಿ ಇಷ್ಟು ದಿನ ಅವಾಗವಾಗ ಧೂಳು ತೆಗೆಯೋದಾಗಲಿ ಅಥವಾ ಜೇಡ ತೆಗೆಯೋದಾಗಲಿ ಮಾಡ್ತಿರ್ತೀನಿ. ಸೊ ಶುಕ್ರವಾರ, ಮಂಗಳವಾರ ಮಾತ್ರ ಮೂಲೆಗಳಲ್ಲಿ ಕ್ಲೀನ್ ಮಾಡಬಾರ್ದು, ಕಸ ಏನು ತೆಗಿಬಾರ್ದು ಅಂತೆಲ್ಲ ಹೇಳ್ತಾರೆ. ಮನೆ ಗುಡಿಸೋದು ಒರೆಸೋದಂತೂ ಪ್ರತಿದಿನ ಮಾಡ್ತೀವಿ. ಆದರೆ ಧೂಳು ಕ್ಲೀನ್ ಮಾಡಲಿಕ್ಕೆ ಶುಕ್ರವಾರ, ಮಂಗಳವಾರ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದೊಂದು ಪುಟಾಣಿ ಪೊರ್ಕೆ ಥರ ಇದೆ. ಇದನ್ನು ಹಸ್ಬೆಂಡ್ ಯಾವಾಗಲೂ ಒಂದು ಸತಿ ತೊಗೊಂಬಂದಿದ್ರು. ಯೂಸೇ ಮಾಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಅದ್ರ ನೋಡೋಕ್ಕೆ ಚಿಕ್ಕದಾಗಿದ್ರು ತುಂಬ ಉಪಯೋಗಕಾರಿ. ಸಣ್ಣ ಸಣ್ಣ ಜಾಗಗಳಲ್ಲಿ ಧೂಳು ಕ್ಲೀನ್ ಮಾಡಲಿಕ್ಕೆ, ಜೇಡ ಕ್ಲೀನ್ ಮಾಡಲಿಕ್ಕೆ ಎಷ್ಟೋ ಸತಿ ಬಟ್ಟೆ ತೊಗೊಂಡು ಎಷ್ಟು ಒರೆಸಿದ್ರು ಕೆಲವು ಕಡೆ ಹೋಗಲ್ಲ. ಬಟ್ ಇದರಲ್ಲಿ ಎಷ್ಟು ಬೇಗ ಕ್ಲೀನ್ ಆಗ್ತಾ ಇದೆ. ಚಿಕ್ಕ ವಸ್ತು, ತುಂಬ ಉಪಯೋಗಕಾರಿ. ಹಾಗೆ ಇವತ್ತು 3 ಖುಷಿ ವಿಷಯ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕಿದೆ. ಈ ಥರದ್ದು ಒಂದು ದಿನ ಬರುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಒಂದೊಂದು ಸತಿ ಖುಷಿ ಪಡೋಕ್ಕೂ ಭಯ ಆಗುತ್ತೆ. ಯಾಕಂದರೆ ಯಾವಾಗ ಖುಷಿ ಸಿಗುತ್ತೋ, ಒಟ್ಟೊಟ್ಟಿಗೆ ಖುಷಿ ಸಿಗುತ್ತೋ ಆವಾಗ ತುಂಬ ಭಯ ಆಗುತ್ತೆ. ಹಿಂದೆನೇ ಏನು ಕಾದಿದೆಯೋ ಅಂತ. ಯಾಕಂದರೆ ಭಗವಂತ ಕೊಡುವಾಗ ಒಟ್ಟೊಟ್ಟಿಗೆ ಕೊಡ್ತಾರಂತೆ. ಅದು ಕಷ್ಟ ಆಗಲಿ, ಸುಖ ಆಗಲಿ. ಸೊ ಕಷ್ಟ ಸಿಕ್ಕಿದಾಗ ಸುಖನೂ ಸಿಗುತ್ತೆ, ಸುಖ ಸಿಕ್ಕಿದ ನಂತರ ಕಷ್ಟನೂ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟು ದಿನ ನಾವು ಕಷ್ಟದಲ್ಲೇ ಇದ್ವಿ, ಸಾಕಷ್ಟು ನೋವಲ್ಲೇ ಇದ್ವಿ. ಈಗ ಹೊಸ ವರ್ಷ ಶುರುವಾದ ಮೇಲೆ ಏನೋ ಒಳ್ಳೇದಾಗುತ್ತೆ ಅಂತನ್ನೋ ಒಂದು ನಂಬಿಕೆ ಇರುವಾಗ ಬ್ಯಾಕ್ ಟು ಬ್ಯಾಕ್ ಒಂದು ದಿನ ಈ ಥರ ಖುಷಿ ಸಿಕ್ಕಿದಾಗ ಸ್ವಲ್ಪ ಭಯನೂ ಆಯಿತು. ನಾನು ಈ ಕಡೆ ಪೂರ್ತಿಯಾಗಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಖುಷಿ ಪಡೋಕ್ಕೂ ಆಗ್ತಿಲ್ಲ. ಮುಂದೆ ಏನಾಗುತ್ತೆ ಅನ್ನೋ ಒಂದು ಗಾಬರಿನಲ್ಲೇ ಇದನ್ನು ನಿಮ್ಮ ಜೊತೆಗೆ ಇವತ್ತು ಎಕ್ಸ್ಪ್ರೆಸ್ ಮಾಡ್ಕೋತಿದ್ದೀನಿ. ಮನೆಯೆಲ್ಲ ಕ್ಲೀನಿಂಗೆಲ್ಲ ಆದ ನಂತರ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕಾದ್ರೆ ಮತ್ತೆ ಆ ಥರದ ಕಷ್ಟಗಳ ದಿನಗಳು ಬರೋದು ಬೇಡಪ್ಪ. ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಕೊಡು, ಧೈರ್ಯ ಕೊಡು ಅಂತ ಬೇಡ್ಕೋತಾ ಇದ್ದಾಗ ಆದಂಥ ದೃಶ್ಯ ಇದು. ಬಲಭಾಗದಿಂದ ಹೋಗ್ಬಿತ್ತು.
ಮಧ್ಯಾಹ್ನದ ಊಟಕ್ಕೆ 2 ರೆಸಿಪಿ ಇಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅನ್ನ ಮತ್ತು ಚಪಾತಿ ಎರಡಕ್ಕೂ ಆಗೋ ರೀತಿಯಲ್ಲಿ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದು ಕಲರ್ ಎಲ್ಲ ಚೇಂಜ್ ಆಗಬೇಕು, ಹಾಗೆ ಲೋಳೆ ಹೋಗಬೇಕು. ಆ ರೀತಿ ಹುರ್ಕೊಂಡ ನಂತರ ಒಂದು ಸೈಡಲ್ಲಿ ಇಟ್ಕೊಂಡ ನಂತರ ಅದೇ ಬಾಂಡಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಆಗುತ್ತೆ, ಬಟ್ ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ ಮತ್ತು ಉದ್ದಿನಬೇಳೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕೆಂಪಗಾದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಕೆಲವು ಸತಿ ಎಷ್ಟು ಬೇಗ ಕುಕ್ ಆಗುತ್ತೆ ಅಂದರೆ ನೀವು ನೋಡ್ಬೋದು, ಒಗ್ಗರಣೆ ಹಾಕಿ ಕೆಲವೇ ನಿಮಿಷಕ್ಕೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗೋಯಿತು. ಸೊ ಇದು ಹೀಟ್ ಆಗೋದಕ್ಕೆ ಮಾತ್ರ ಸ್ವಲ್ಪ ಸಮಯ ತೊಗೊಳುತ್ತೆ. ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಿದ್ದಂಗೆ ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೋದು. ಸೊ ಪಲ್ಯಗಳು ಮಾಡೋದಕ್ಕೆ ಹಾಗೆ ಯಾವುದಾದ್ರು ರೋಸ್ಟ್ ಮಾಡೋಂಥದ್ದಕ್ಕೆ ಕಬ್ಬಿಣದ ಪಾತ್ರೆ ತುಂಬ ಚೆನ್ನಾಗಿದೆ. ಉದ್ದಿನಬೇಳೆ ಎಲ್ಲ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕಿ ನಂತರ ಟೊಮೆಟೊ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮೆತ್ತಗಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಇದೆಲ್ಲ ಮೆತ್ತಗಾದ್ಮೇಲೆ ಮಸಾಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇದು ಪ್ರಿಯಂಗೆ ತುಂಬ ಇಷ್ಟ ಆದಂಥ ರೆಸಿಪಿ. ಪ್ರಿಯಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇದನ್ನು ಡಬ್ಬಿಗೆ ಪ್ಯಾಕ್ ಮಾಡಿಕೊಡ್ತಾ ಇದ್ದೆ. ಅವ್ಳ ಫ್ರೆಂಡ್ಸ್ಗೆಲ್ಲ ತುಂಬ ಇಷ್ಟ ಆಗಿ ರೆಸಿಪಿ ಕೇಳ್ತಾಯಿದ್ರು, ಹೇಗೆ ಮಾಡೋದು ಅಂತ ಕೇಳ್ಕೊಂಬಾ ನಿಮ್ಮ ಅಮ್ಮನ ಹತ್ರ ಅಂತೆಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಇಂಥದಕ್ಕೆಲ್ಲ ತಿನ್ಬೋದು. ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಆ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ನಾನು ಇದಕ್ಕೆ ಬೆಂಡೆಕಾಯಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು. ಲಾಸ್ಟಲ್ಲಿ ನಾವು ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಟೊಮೆಟೊ ಅಥವಾ ಹುಳಿ ಅಂಶ ಇರುವಂಥ ಯಾವುದೇ ಅಡುಗೆ ಮಾಡಿದ್ರೂ ಕಬ್ಬಿಣದ ಪಾತ್ರೆಯಲ್ಲಿ ತುಂಬ ಹೊತ್ತು ಬಿಟ್ಟರೆ ಕಪ್ಪಗಾಗುತ್ತೆ ಅಥವಾ ಬಣ್ಣ ಚೇಂಜ್ ಆಗುತ್ತೆ. ಇಮ್ಮಿಡಿಯೇಟಾಗಿ ನಾವು ಅದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡ ನಂತರ ತಕ್ಷಣವೇ ಅದನ್ನು ತೊಳೆದು ಗ್ರೀಸ್ ಮಾಡಿ ಇಟ್ಕೋಬೇಕು. ನಾನು ಅದನ್ನು ತೊಳೆದು ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಿಲ್ಬಿಡಿಯಲ್ಲ ಅಥವಾ ರಸ್ಟ್ ಹಿಡಿಯಲ್ಲ. ಎಷ್ಟೇ ವರ್ಷ ಉಪಯೋಗಿಸಿದ್ರು ಅದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಸೊ ಇದಾದ ನಂತರ ಮತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದೊಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೊಂದು ಗ್ರೇವಿ ಅಂತ ಹೇಳ್ದಂಗೆ ಏನೂ ಇಲ್ಲ ತರಕಾರಿ ಅಂದರೆ ಸುಮ್ಮನೆ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಇದ್ದರೆ ಸಾಕು. ಆ ಥರದ ಒಂದು ಗ್ರೇವಿ ರೆಸಿಪಿ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೂ ಕೂಡ ಸೇಮ್ ಟೊಮೆಟೊ, ಈರುಳ್ಳಿ, ಮೇಯ್ನಾಗಿ ಎಲ್ಲ ರೆಸಿಪಿಗೂ ನಾನು ಸ್ವಲ್ಪ ಈರುಳ್ಳಿ, ಟೊಮೆಟೊ ಬಳಸ್ತೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಟೊಮೆಟೊ ಹಾಕೋಣ. 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ಸೇಮ್ ಮಸಾಲೆ ಥರನೇ ಇದ್ರೂ ಕೂಡ ನಮಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಬಂದೇ ಬರುತ್ತೆ, ಕಾರಣ ನಾವಿಲ್ಲಿ ಉಪಯೋಗಿಸುವಂಥ ತರಕಾರಿಗಳಿಂದ. ಇದರಲ್ಲೂ ಕೂಡ ಸೇಮ್ ನಾನು ಅರಿಶಿನ, ಖಾರದ ಪುಡಿ, ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಅದನ್ನೆಲ್ಲ ಹುರ್ಕೊಂಡ ನಂತರ ನಾನು ಸ್ವಲ್ಪ ನೀರು ಹಾಕಿದ್ದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಇದನ್ನೆಲ್ಲ ಮಸಾಲೆ ನೀರಲ್ಲಿ ಕುದಿಸ್ಕೊಂಡ ನಂತರ ನಾವು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋವಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕೋಣ. ಹೊಸದಾಗಿ ಅಡುಗೆ ಕಲಿಯೋವಂಥವ್ರಿಗೆ ಈಗಂತೂ ಸಾಕಷ್ಟು ಅವಕಾಶಗಳಿದೆ. ಮುಂಚೆ ಎಲ್ಲ ನಾವು ಅಡುಗೆ ಮಾಡುವಾಗ ಅಥವಾ ಕಲಿಯೋವಂಥ ಸಮಯದಲ್ಲಿ, ಕಾಲೇಜ್ಗೆ ಹೋಗೋವಂಥ ಸಮಯದಲ್ಲಿ ಯಾರೂ ನಮಗೆ ಹೇಳ್ಕೊಡೋರು ಇರ್ತಿರ್ಲಿಲ್ಲ ಅಥವಾ ನಾವು ನೋಡಿ ಕಲಿಯೋದಕ್ಕೂ ಏನೂ ಇರ್ತಿರ್ಲಿಲ್ಲ. ಅವಾಗೆಲ್ಲ ನಾನು ಕೆಲವು ಬುಕ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೆ, ಕುಕ್ಕಿಂಗ್ ಬುಕ್ಸ್ನ ಪರ್ಚೇಸ್ ಮಾಡಿ ಅದರಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೆ. ಅಥವಾ ಮ್ಯಾಗ್ಝಿನಲ್ಲಿ, ನ್ಯೂಸ್ ಪೇಪರಲ್ಲಿ ಬರುವಂಥದ್ದನ್ನು ಆರ್ಟಿಕಲ್ನ ಕಟ್ ಮಾಡಿ ಇಟ್ಕೋತಾ ಇದ್ದೆ. ಟಿ ವಿನಲ್ಲಿ ಯಾವಾಗಲಾರು ಒಂದೊಂದು ಸತಿ ಬರೋವಂಥ ರೆಸಿಪಿನ ಬರೆದು ಇಟ್ಕೋತಾ ಇದ್ದೆ. ಈಗ ಅದೆಲ್ಲ ಎಲ್ಲೋ ಹೊರಟೋಯ್ತು ಅಂತ ಅನಿಸ್ತಾ ಇದೆ. ಯಾರು ಇವಾಗ ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ಎಲ್ಲನೂ ಯೂಟ್ಯೂಬಲ್ಲಿ ಸಿಕ್ಬಿಡುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಈ 2 ರೆಸಿಪಿ ಒಮ್ಮೆ ನೀವು ಟ್ರೈ ಮಾಡಿ. ಇದು ಆಲೂ ಕರಿ, ಅನ್ನ ಚಪಾತಿ ಎರಡಕ್ಕೂ ಸರ್ವ್ ಮಾಡ್ಬೋದು. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹರ್ಷಿತ್ಗೆ ಗಿಫ್ಟ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ 2 ಖುಷಿ ವಿಷಯ ಇದೆ ಅಂತ ಹೇಳಿದ್ದೆ. ಇವತ್ತು 2 ಅಲ್ಲ 3 ಖುಷಿ ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ. 3ನೇ ಖುಷಿ ವಿಷಯ ಯಾವುದು ಅಂತ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ತುಂಬ ಜನಕ್ಕೆ ನನ್ನ ಕುಕಿಂಗ್ ಚಾನಲ್ ಇರೋದೇ ಗೊತ್ತಿಲ್ಲ. ನನ್ನ ಕುಕಿಂಗ್ ಚಾನಲ್ ಹೆಸರು ಅಮ್ಮನ ಅಡುಗೆ. ಫಸ್ಟು ಲೈಫ್ ಈಸಿ ಮೇಕ್ ಇಟ್ ಈಸಿ ಅಂತ ಇತ್ತು. ಅದು ಯಾಕೋ ಸ್ವಲ್ಪ ವಿಯರ್ಡ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಆ ಹೆಸರನ್ನ ಚೇಂಜ್ ಮಾಡಿ ಅಮ್ಮನ ಅಡುಗೆ ಅಂತ ಹೆಸರಿಟ್ಟೆ. ಸೊ ಅಲ್ಲಿ ನಾನು ಬರೀ ಕುಕಿಂಗ್ ಮಾತ್ರ, ರೆಸಿಪೀಸ್ ಮಾತ್ರ ಹಾಕ್ತಾ ಇರ್ತೀನಿ. ಕೆಲವೊಂದು ತುಂಬ ಚೆನ್ನಾಗಿ ಬಂದಿರೋಂಥ ರೆಸಿಪೀಸ್ ಎಷ್ಟೊಂದು ಹುಡ್ಕೋಕ್ಕೆ ಆಗಲ್ಲ ಅಂತನವರಿಗೆ ತಕ್ಷಣಕ್ಕೆ ಸಿಗೋ ಹಾಗೆ ನನ್ನ ಕುಕಿಂಗ್ ಚಾನಲ್ಗೆ ಹಾಕಿದ್ದೀನಿ. ತುಂಬ ಜನ ನನ್ನ ವ್ಲಾಗ್ ನೋಡೋಕೆ ಇಷ್ಟಪಡೋದೆ ರೆಸಿಪಿ. ಅದಾದ್ರಿಂದ ವ್ಲಾಗಲ್ಲಿ ಸುಮಾರು ಕಡೆಗೆ ಎಲ್ಲ ಕಡೆ ರೆಸಿಪಿ ಹಾಕಿರೋದ್ರಿಂದ ಹುಡ್ಕೋಕೆ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ಎಷ್ಟೋ ಜನ ಹೇಳೋರು, ನೀವು ರೆಸಿಪಿ ಚಾನಲ್ ಮಾಡಿ ಸಪ್ರೇಟಾಗಿ ರೆಸಿಪಿ ಹಾಕಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರನೇ ನಾನು ಅಮ್ಮನ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ಅದನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದೆ ಸುಮಾರು ದಿನ. ನಾನು ಯಾವಾಗಲೂ ಒಂದೊಂದು ಹಾಕ್ತಾ ಇದ್ದೆ. ಇತ್ತೀಚೆಗಷ್ಟೇ ನಾನೊಂದು 2 ತಿಂಗಳಿಂದ ಇಲ್ಲೂ ಕೂಡ ಕುಕಿಂಗ್ ಚಾನಲಲ್ಲೂ ರೆಗ್ಯುಲರ್ ಆಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅದು 100K ರೀಚ್ ಆಗ್ತಾ ಇದೆ.
ಆ ಖುಷಿ ವಿಷಯನ ಫಸ್ಟ್ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿಗೆ ಓಡಾಡಿ ಬಂದಿದ್ದೀನಿ. ಕೆಳಗಡೆ ಟಿ ವಿ ನೋಡ್ತಿದ್ದಾರೆ, ಶಬ್ದ ಆಗುತ್ತೆ. ಸೊ ಫಸ್ಟ್ ನಾನು ಈ ಖುಷಿ ವಿಷಯನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಂಡ ನಂತರನೇ ಮನೆಯವ್ರ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. 1 ಸಬ್ಸ್ಕ್ರೈಬರ್ ಆಗಬೇಕು, ಒಂದೇ ಒಂದು ಕಮ್ಮಿ ಇದೆ, ಅದು ಒಂದಕ್ಕೋಸ್ಕರ ನಾನು ಹಬ್ಬಾಗ್ಲಿಂದ ಕಾಯ್ತಾ ಇದ್ದೀನಿ. ಎನಿವೇಸ್ 9999 ಅಂತೂ ಆಗಿದೆ, ಇನ್ನೊಂದು ಖಂಡಿತ ಆಗೇ ಆಗುತ್ತೆ ಇವತ್ತು. ಸೊ ಈ 100ಕ್ಕೆ ಆಗ್ತಿರೋಂಥ ಈ ಖುಷಿನ ಫಸ್ಟ್ ನಿಮ್ಮ ಜೊತೆಗೆ ಹಂಚ್ಕೊಂಡು ಆನಂತರ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಂಥ ಆ 2 ಖುಷಿ ವಿಷಯ ಏನು ಅಂತಂದರೆ, ಹರ್ಷಿತ್ಗೆ ನಾನು ಗಿಫ್ಟ್ ಕೊಡ್ಸೋಕೆ ಕರ್ಕೊಂಡು ಹೋಗಿದ್ದನ್ನು ನಿಮಗೆ ಹೇಳಿದ್ದೆ. ಅವನಿಗೆ ಓಲೆ ಒಂದು ಸಣ್ಣ ಮಗುವಿಂದ ಹಾಕಿರುವಂಥ ಒಂದು ಓಲೆ, ಕಲ್ಲಿನ ಓಲೆ, ಎಣ್ಣೆ ಇಳ್ದಂಗೆ ಆಗೋಗಿತ್ತು, ಸ್ವಲ್ಪ ಕಪ್ಪಗಾಗಿತ್ತು. ಅದನ್ನು ಚೇಂಜ್ ಮಾಡ್ಸೋಣ ಅಂತಲೇ ಅಂದ್ಕೊಂಡಿದ್ದೆ. ಇದೊಂದು ಬೆಸ್ಟ್ ಮೂಮೆಂಟ್ ಅನ್ನಿಸ್ತು ಅವನಿಗೆ ಗಿಫ್ಟ್ ಕೊಡಿಸ್ಲಿಕ್ಕೆ. ಆಮೇಲೆ 2025 ನನಗೊಂದು ರೀತಿ ಏನೋ ಒಂಥರ ಹೊಸದಾಗಿ ಖುಷಿ ಕೊಡ್ತಾ ಇದೆ, ಸ್ಪೆಷಲ್ ಅನ್ನಿಸ್ತಾ ಇದೆ. ಸೊ ನಮ್ಮ ಬೈಸೂಜಿ ಕಂಪನಿ ಅಥವಾ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿ ಇಲ್ಲಿಗೆ 1 ವರ್ಷ ಆಯಿತು. ಇದೇ ಜನವರಿನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ನಾನು ನನ್ನ ಮಗ ಇಬ್ಬರು ಸೇರಿ ಮಿಲೆಟ್ ಮಿಕ್ಸಿಂದ ಸ್ಟಾರ್ಟ್ ಮಾಡಿದ್ದು. ಈಗಾಗಲೇ 26 ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗ್ತಾ ಇದೆ. ಅದೆಲ್ಲನೂ ಏನೇನು ಸಿಗುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಆಮೇಲಿಂದ ಡೀಟೇಲ್ ಆಗಿ ಹೇಳ್ತೀನಿ. ತುಂಬ ಜನ ಈಗಾಗಲೇ ನನ್ನನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ನನ್ನ ಪ್ರತಿಯೊಂದು ಸ್ಟೆಪ್ ಕೂಡ ನಿಮಗೆ ಗೊತ್ತಿದೆ, ನಾನು ಹೆಂಗೆ ಏನು ಬೆಳ್ಕೊಂಡು ಬಂದಿದ್ದೀನಿ ಅಂತ. ಈಗಾಗಲೇ ಒಂದು 5-6 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಈ 5-6 ವರ್ಷದಲ್ಲಿ ಏನೇನು ನಡೀತಾ ಇದೆ, ಪ್ರತಿಯೊಂದು ಒಳ್ಳೊಳ್ಳೆ ಮೂಮೆಂಟ್ ಆಗಲಿ ಅಥವಾ ನನ್ನ ಏನೇ ಕಷ್ಟಗಳಾಗಲಿ ಪ್ರತಿಯೊಂದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತನೋ ಆ ಥರದಿಂದನೇ ಫಸ್ಟ್ 100ಕ್ಕೆ ಆಗಿರೋದನ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಬೈಸೂಜಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಯಿತು. ಅದಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಮಗ. ರೀಸೆಂಟಾಗಿ ನನ್ನ ಹಸ್ಬೆಂಡ್ದು ಹೋಟೆಲ್ ಕ್ಲೋಸ್ ಆದಮೇಲೆ ಏನೂ ಕೆಲಸ ಇಲ್ಲ, ಹೆಂಗಪ್ಪ ಜೀವನ ಅನ್ನೋ ರೀತಿನಲ್ಲಿ ಇದ್ದಾಗ ಹರ್ಷಿತ್ಗೆ ಅವಾಗ ಇನ್ನೂ ಇಂಜಿನಿಯರಿಂಗ್ ಮಾಡ್ತಿದ್ದೆ, ಇನ್ನೂ ಎಕ್ಸಾಮ್ ಬಾಕಿ ಇತ್ತು, ಬರೆಯೋದು ಬಾಕಿ ಇತ್ತು. ಆ ಎಕ್ಸಾಮ್ ಜೊತೆಗೇನೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ದೆ. ನಾನು ಇದೀನಮ್ಮ, ನಾನು ನೀವು ಇಬ್ಬರು ಸೇರಿನೇ ಏನಾದ್ರು ಮಾಡೋಣ ಅಂತ ಹೇಳಿ. ಸೊ ಆ ಮೂಮೆಂಟಲ್ಲಿ ಅವನು ಇನ್ನೂ ಓದಬೇಕು ಅಂತ ಅನ್ನೋದಿತ್ತು, ಮಾಸ್ಟರ್ಸ್ ಮಾಡಬೇಕು, ಬೇರೆ ಕಡೆ ಹೋಗಬೇಕು ಅಂತ ಅನ್ನೋದಿತ್ತು. ಅದನ್ನೆಲ್ಲ ಸೈಡ್ಗೆ ಇಟ್ಟು ಏನಾದ್ರು ಜೀವನಕ್ಕೆ ಫಸ್ಟ್ ಹುಡುಕೋಣ ಅಂತ ಅನ್ನೋವಾಗ ನಾನು ಇದನ್ನ ಏನು ಹೋಮ್ ಮೇಡ್ ಮಸಾಲ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿದಾಗ ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ ಅಥವಾ ಏನೇ ಒಂದು ಕೊರಿಯರ್ ಕಳಿಸ್ಲಿಕ್ಕೆ ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ನನಗೆ ಹರ್ಷಿತ್. ಸೊ ಈ 1 ವರ್ಷ ನಾವು ನಮ್ಮ ಜೀವನ ಮಾಡಲಿಕ್ಕೆ ಇದೊಂದು ಆಧಾರ ಆಗಿದ್ದು ನಮ್ಮ ಬಿಸ್ನೆಸ್ ಅಂತಲೇ ಹೇಳ್ಬೋದು. ತುಂಬ ನನಗೊಂದು ಏನು ಪಾಠಗಳನ್ನ ಕಳಿಸ್ಕೊಡ್ತು, ಏನು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನನಗೆ ಸಿಕ್ತು. ಹಾಗೆ ಈ 1 ವರ್ಷದಲ್ಲಿ ನಾನು ಸಾಕಷ್ಟು ಏನು ಜನಗಳನ್ನ ಮೀಟ್ ಮಾಡಲಿಕ್ಕೂ ಅವಕಾಶ ಆಯಿತು. ಸೊ ಹೊಸದಾಗಿ ಕಲಿಯೋಕ್ಕೂ ಅವಕಾಶ ಆಯಿತು. ಬರೀ ಬ್ಲಾಗ್ ಮಾಡ್ತಿದ್ದಾಗ ನನಗೆ ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಬೇರೆ ಏನೇ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೂ ನನಗೆ ಅದು ಅವಕಾಶ ಇರಲಿಲ್ಲ. ಬಟ್ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ರೀತಿ ಧೈರ್ಯನೂ ಬಂತು. ಆಮೇಲೆ ಏನಾದರೂ ಒಂದು ಮಾಡಬೇಕು ಅಂತ ಅನ್ನೋ ಉದ್ದೇಶ ಇದ್ದಿದ್ದರಿಂದ ಇದಕ್ಕೊಂದು ಸಪೋರ್ಟ್ ಆಗಿ ನನಗೆ ಹರ್ಷಿತ್ ಇವಾಗ ಈ ಬಿಸ್ನೆಸ್ನ ನಡೆಸಲಿಕ್ಕೆ ನನಗೆ ಹೆಲ್ಪ್ ಮಾಡ್ದ. ಇದೊಂದು ವರ್ಷ ಇದರಲ್ಲಿ ನಾವು ಜೀವನ ಮಾಡಿವಿ ಅಂತಲೇ ಹೇಳ್ಬೋದು. ಸೊ ಕಷ್ಟ ಹೇಗೆ ಪಡ್ತೀವೋ ಅದಕ್ಕೆ ಪ್ರತಿಫಲ ಕೂಡ ಸಿಗುತ್ತೆ. ಸೊ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತ ನನಗೆ ಸಿಕ್ತು. ಅದೇ ರೀತಿ ಹರ್ಷಿತ್ ಕೂಡ ನನಗೆ ಸಪೋರ್ಟ್ ಮಾಡ್ದ. ಸೊ ಇದಕ್ಕೆ ಈ ತಿಂಗಳಿಗೆ 1 ವರ್ಷ ಕಂಪ್ಲೀಟ್ ಆಗ್ತಿದೆ ನಮ್ಮ ಬೈಸೂಜಿ ಮಸಾಲ ಪ್ರಾಡಕ್ಟ್ ಅಥವಾ ನಮ್ಮ ಬೈಸೂಜಿ ಫ್ಯಾಕ್ಟ್ರಿಗೆ. ಅದು ಕೂಡ ಈಗ 1 ವರ್ಷದ ಮಗುವಾಗಿದೆ. ಅದ್ರ ಜೊತೆಗೆ ಮತ್ತೊಂದು ಖುಷಿ ವಿಷಯ, ನನಗಂತೂ ತುಂಬ ಖುಷಿ ಆಗ್ತಿದೆ ಇದನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋತಾ ಇರೋದು. ಈ ಥರದ ಒಂದು ದಿನ ನಾನು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ದಿನದಿಂದ ಸಾಕಷ್ಟು ನೋವುಗಳಲ್ಲಿ ಹಿಂಸೆನಲ್ಲಿ ಅನುಭವಿಸ್ತಾ ಇದ್ದೊಳಗೆ ಒಂದಾದ್ಮೇಲೆ ಒಂದು ಖುಷಿ ಕೊಡ್ತಾ ಇರೋದು. ಭಗವಂತನ ದಯೆಯಿಂದ ಈ ವರ್ಷ ಚೆನ್ನಾಗಾಗುತ್ತೆ ಅಂತಾನೆ ಅನ್ನೋ ಒಂದು ಹೋಪಲ್ಲಿದ್ದೀನಿ. ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ಹರ್ಷಿತ್ಗೆ ಜಾಬ್ ಆಯಿತು. ಸೊ ಇದಕ್ಕೆ ಮುಂಚೆ ಕೂಡ ಒಂದ್ಸತಿ ಒಂದು ಜಾಬ್ ಸಿಕ್ಕಿತ್ತು, ಬಟ್ ತುಂಬ ದೂರ ಹೋಗಬೇಕಾಗಿತ್ತು. ಅವನು ಹೋಗಿ ಬರೋದೇ ಸುಮಾರು ಟೈಮ್ ಹಿಡಿತಾ ಇತ್ತು. ಜೊತೆಗೆ ಈ ಬಿಸ್ನೆಸ್ ಇದ್ದಿದ್ದರಿಂದ ಹೋಗೋದು ಬರೋದು ಮತ್ತೆ ಈ ಬಿಸ್ನೆಸ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಒಂದು ವಾರ ಹೋದ, ಅದಾದ್ಮೇಲಿಕ್ಕೆ ನನಗಾಗಲ್ಲ ಅಂತ ಅನಿಸ್ತು. ಅವ್ನು ಬಿಟ್ಬಿಟ್ಟು ಮತ್ತೆ ನನ್ನ ಬಿಸ್ನೆಸ್ಸಲ್ಲೇ ಅವ್ನು ತೊಡಗಿಸ್ಕೊಂಡಿದ್ದ. ಆದರೆ ಎಲ್ಲೋ ಒಂದು ಕಡೆ ಅವ್ನ ಮನಸ್ಸಲ್ಲಿ ಇವಾಗಲೂ ಕೂಡ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅನ್ನೋದೇ ಇದ್ದಿದ್ದರಿಂದ ಅಟ್ಲೀಸ್ಟ್ 1 ವರ್ಷ ಗ್ಯಾಪ್ ಕೊಡೋಣ, ಮುಂದೆ ನೋಡೋಣ, 1 ವರ್ಷ ಆದಮೇಲೆ ಮಾಸ್ಟರ್ಸ್ ಮಾಡೋಣ ಅಂತ ನೆನ್ಕೊಂಡ. 1 ವರ್ಷವರೆಗೂ ಸ್ವಲ್ಪ ಅವನ ಎಜುಕೇಷನ್ ಎಲ್ಲ ಸೈಡ್ಗಿಟ್ಟು ಮನೆಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶ ಇತ್ತು. ಹಾಗಾಗಿ ಈ 1 ವರ್ಷ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ದೆ. ಈಗ ಒಂದಷ್ಟು ಕಡೆಗೆ ಅವ್ನು ಜಾಬ್ಗೆ ಅಪ್ಲೈ ಮಾಡಿದ್ದ, ಜಾಬ್ ಆಯಿತು. ವರ್ಕ್ ಫ್ರಮ್ ಹೋಮ್ ಅಂತಾನೆ ಆಗಿರೋದ್ರಿಂದ ಮನೇಲೂ ಕೆಲಸ ಮಾಡಿಕೊಂಡು ಈಗ ನನ್ನ ಬಿಸ್ನೆಸ್ಗೂ ಹೆಲ್ಪ್ ಮಾಡ್ತೇನೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸೊ ಸೇಫಾಗಿ ಮನೇಲಿ ಅವನು ಕೆಲಸ ಮಾಡ್ತೇನೆ ಅಂತ ಹೇಳಿ. ಸೊ ನನ್ನ ಬಿಸ್ನೆಸ್ಗೆ ಈಗ 1 ವರ್ಷ ಕಂಪ್ಲೀಟ್ ಆಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಿದ್ದೆ. ಅಟ್ ದ ಸೇಮ್ ಟೈಮ್ ನನ್ನ ಕುಕಿಂಗ್ ಚಾನಲ್ಗೆ ಈಗ
1 ಲ್ಯಾಕ್ ಆಗಿದೆ. ಈ 3 ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ನನಗೆ 1 ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿದೆ. ತುಂಬ ಖುಷಿ ಆಯಿತು. ನನ್ನ ಕುಕಿಂಗ್ ಚಾನಲ್ಗಾಗಲಿ ಅಥವಾ ನನ್ನ ಸುಜೀಸ್ ಲೈಫ್ ಸ್ಟೈಲ್ ಚಾನಲ್ಗಾಗಲಿ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಬೈಸುಜಿ ಪ್ರಾಡಕ್ಟ್ಸ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ಯಾರಿಗಾದ್ರೂ ನನ್ನ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅಥವಾ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಚಾನಲ್ ಲಿಂಕ್ ಆಗಲಿ ಅಥವಾ ನಮ್ಮ ಬಿಸ್ನೆಸ್ದು ಫೋನ್ ನಂಬರ್ ಆಗಲಿ ವೆಬ್ಸೈಟ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೋಗ್ಬರ್ಲಾ?